ನಾಟಕ ಎಲ್ಲ ಪ್ರಾಕ್ಟೀಸ್ ಆಯಿತು, ಎಲ್ಲ ವಿಶ್ವಕಲಾ ಚಿತ್ರದಲ್ಲಿ ಯಾಕೆಂದರೆ ಎಲ್ಲ ಅಲ್ಲಿ ಹಿಡಿತಾ ಇದ್ದಿದ್ದು ಜಿ.ವಿ. ಅಯ್ಯರ್. ನಾಟಕದ ಪ್ರಾಕ್ಟೀಸ್ ಆಯಿತು, ಎಲ್ಲಿಗೆ ಹೋಗೋದು, ಏನು ಮಾಡೋದು, ಮೈಸೂರಿನಿಂದ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಮೈಸೂರೇ ನಾಟಕಕ್ಕೆ ಒಂದು ತವರೂರು, ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮೈಸೂರು ಟೌನ್ ಹಾಲ್ನಲ್ಲಿ ನಾಟಕ ಸ್ಟಾರ್ಟ್ ಮಾಡು. ನಾನು ಅದಕ್ಕೆ ಮ್ಯಾನೇಜರ್ ಆಗಿ, ನಾಟಕದ ಕಂಪ್ನಿಗೆ ನನಗೆ ಅಭ್ಯಾಸ ಆಯ್ತಲ್ಲ, ನಾಟಕದ ಕಂಪ್ನಿಲಿ ಅಭ್ಯಾಸ ಇದ್ದಿದ್ದು, ನಾನು ಮ್ಯಾನೇಜರ್ ಆಗ್ಬಿಟ್ಟು ಸರಿ ಮ್ಯಾನೇಜರ್ ಆಗಿ ಅಲ್ಲೆಲ್ಲ ಹೋಗಿ ಅಲ್ಲಿ ಪರದೆಗಳೆಲ್ಲ ಇತ್ತು ಟೌನ್ ಹಾಲ್ನಲ್ಲಿ. ಅದರಿಂದ ಈಸಿ, ನಾವು ಎಲ್ಲಿ ಪರದೆಗಳಿದೆಯೋ ಎಲ್ಲಿ ಸ್ಟೇಜ್ ಇದೆಯೋ ಅಲ್ಲೇ ನಾಟಕ ಆಡೋದು. ನಾವು ತೊಗೊಂಡು ಹೋಗ್ತಾ ಇರಲಿಲ್ಲ, ನಾಟಕ ಆಡೋದು ಮಾತ್ರ ನಮ್ಮದು. ಹಿಂದ್ಗಡೆ ಪರದೆಗಳೆಲ್ಲ ಅಲ್ಲಿ ಇಲ್ಲದೆ ಹೋದರೆ ನಾವು ಬಾಡಿಗೆ ತೊಗೊಂಡ್ಬರ್ತಾಯಿದ್ವಿ. ಸರಿ, ಮೈಸೂರಿನಲ್ಲಿ ನಾಟಕ ಸ್ಟಾರ್ಟ್ ಆಯಿತು. ಮೊದಲನೇ ದಿವಸ ಮೈಸೂರಿನಲ್ಲಿ ಗ್ರ್ಯಾಂಡ್ 57 ರೂಪಾಯಿ ಕಲೆಕ್ಷನ್. ಯಾಕೆ 57 ರೂಪಾಯಿ ಕಲೆಕ್ಷನ್ ಆಯಿತು ಅಂದರೆ ಮಳೆ ಬಂದ್ಬಿಡ್ತು 6 ಗಂಟೆಗೆ. ಎರಡನೇ ದಿವಸನೂ ಅದೇನಾಯಿತು, ಮಳೆ ಹಾನಿ ಆಯಿತು ಸಾಯಂಕಾಲ. ಆವತ್ತೇನಾಯಿತು, 90 ರೂಪಾಯಿ ಕಲೆಕ್ಷನ್ ಆಯಿತು ಎರಡನೇ ದಿವಸ. ಸಿನಿಮಾ ನಟರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು 90 ರೂಪಾಯಿ ಸಾಲದು. ನಮಗೆ ಮಿನಿಮಮ್ 300 ರೂಪಾಯಿ ಕಲೆಕ್ಷನ್ ಆಗಬೇಕು. ನಮ್ಮ ಖರ್ಚು ಕಳೆದು ನಮಗೆ ದುಡ್ಡು ಬರಬೇಕಾದ್ರೆ 300 ರೂಪಾಯಿ ಬೇಕು. ಆಯಿತಾ, ಮೂರನೇ ದಿವಸ 100 ರೂಪಾಯಿ ಕಲೆಕ್ಷನ್ ಆಯಿತು. ಯಾಕೋ ಸರಿ ಹೋಗಲಿಲ್ಲ, ಬೋನಿನೇ ಸರಿಯಾಗಿಲ್ವಲ್ಲ ಅಂತ ಎಲ್ರಿಗೂ ಯೋಚನೆ ಆಯಿತು. ಬಟ್ ಎಲ್ಲರೂ ದುಡ್ಡು ಹಾಕಿದ್ರು ಕೈಯಿಂದ. 4 ಜನನು ಕೈಯಿಂದ ದುಡ್ಡು ಹಾಕಿ ಸ್ಟಾರ್ಟ್ ಮಾಡಿದ್ದು. ಅವ್ರ ಹತ್ರ ಏನೇನು ದುಡ್ಡಿತ್ತು, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಏನಿತ್ತು ಅದನ್ನು ತೊಗೊಂಬಂದು ಹಾಕಿ ಅದನ್ನು ಎಲ್ರಿಗೂ ಇದು ಮಾಡಿಕೊಂಡು ಟ್ರಾವೆಲಿಂಗ್ ಖರ್ಚು, ಅದು ಖರ್ಚು, ಊಟ ತಿಂಡಿ ಖರ್ಚೆಲ್ಲ ಇದೆಯಲ್ಲ ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಕಲೆಕ್ಷನ್. ಸರಿ, ಇಲ್ಲಿ ಬೇಡ ಕಣೋ, ಒಂದು ಕೆಲಸ ಮಾಡೋಣ, ಮಡಿಕೇರಿಗೆ ಹೋಗೋಣ, ಅಲ್ಲೂ ಇದೆ, ಟೌನಲ್ಲಿದೆ, ಅಲ್ಲೂ ಸ್ಕ್ರೀನ್ಗಳಿದೆ, ಅಲ್ಲಿ ನಾಟಕ ಮಾಡೋಣ ಅಂತ ಜಿ.ವಿ. ಅಯ್ಯರ್ ಹೇಳಿದ್ರು. ಸ್ಟ್ರೈಟಾಗಿ ಮಡಿಕೇರಕ್ಕೆ ಹೋಗಿ ಅಲ್ಲೋದ್ರೆ ಅಲ್ಲೂ ಮಳೆ. ಮಡಿಕೇರಿನಲ್ಲಿ ಮಳೆ ಕೇಳಬೇಕಾ, 100 ರೂಪಾಯಿ ಮೇಲೆ ಹೋಗಲಿಲ್ಲ ಕಲೆಕ್ಷನ್. 3 ದಿವಸ 300 ರೂಪಾಯಿ. ಇಲ್ಲೂ ಯಾಕೆ ಸರಿ ಹೋಗಲಿಲ್ಲ ಕಣ, ಮಂಗಳೂರು ಹೊರಟೋಗೋಣ. ಮಂಗಳೂರಿನಲ್ಲಿ ಅಲ್ಲೂ ಕಲಾಮಂದಿರ ಇತ್ತು, ಅಲ್ಲೂ ಸ್ಕ್ರೀನ್ಗಳೆಲ್ಲ. ಸರಿ, ಅಲ್ಲಿಗೆ ಹೋದ್ವಿ. ಮಂಗಳೂರಿನಲ್ಲೂ ನಾಟಕಗಳು ಹೇಳಿಲ್ಲ ಮೇಲೆ. 3 ಕ್ಯಾಂಪ್ನಲ್ಲೂ ಕೈಯಿಂದ ದುಡ್ಡು ಹೋಗಿದ್ದು. ಮಂಗಳೂರಿಗೆ ಹೋಗೋಷ್ಟರಲ್ಲಿ ಇವ್ರ ಕೈನಲ್ಲಿ ದುಡ್ಡು ಖರ್ಚಾಗಿ ಹೋಗಿ, ನಾಟಕಗಳು ಕಲೆಕ್ಷನ್ನೇ ಇಲ್ಲ. 110 ರೂಪಾಯಿ, 130 ರೂಪಾಯಿ, 150 ರೂಪಾಯಿ ಕಲೆಕ್ಷನ್ನು. 300 ರೂಪಾಯಿ ನಮಗೆ ಬೇಕಾಗಿರೋದು. ಅಲ್ಲೇ ನಾವು ಅಲ್ಲಿ ಡಿಸೋಜಾ ಅಂತ ಹೇಳ್ಬಿಟ್ಟು ಅವನ ಹೋಟ್ಲ್ನಲ್ಲಿ ಇಳ್ಕೊಂಡಿದ್ವಿ. ಕೆಲವರೆಲ್ಲ ಛತ್ರದಲ್ಲಿ ಇಳ್ಕೊಂಡಿದ್ವಿ. ಅವನೇನು ಮಾಡಿದ್ರೆ 430 ರೂಪಾಯಿ ಬಿಲ್ ಆಗಿದ್ದರಿಂದ ಅವನೇನು ಮಾಡಿದ್ರೆ ಎಲ್ಲ ರೂಮ್ಗೆ ಹೋಗಿ ಬೀಗ ಜರಿದ್ಬಿಟ್ಟು, ನೀವು 430 ರೂಪಾಯಿ ಬಿಲ್ ಸೆಟಲ್ ಮಾಡೋವರೆಗೂ ನಾನು ನಿಮ್ಮನ್ನು ಬಿಡೋಲ್ಲ ಆಚೆಗೆ ಅಂತ. 430 ರೂಪಾಯಿ ಕೊಟ್ಟರು ಸಾಮಾನು ತೊಗೊಂಡಾಗ ಬೀಗ ತೆಗಿತೀನಿ ಅಂತ ಹೇಳಿದ್ರು. ಸರಿ, ಏನು ಮಾಡೋದು ಎಲ್ಲಿಂದ ತರೋದು 430 ರೂಪಾಯಿ ಅಂತ ಜಿ.ವಿ. ಅಯ್ಯರ್ ತಲೆ ಕೆಡಿಸ್ಕೊಂಡು ಇದು ಸುಮ್ಮನೆ ಕೂತಿದ್ರು. ಆಗ ಯಾರೋ ಒಬ್ಬರು ಒಂದು ಬಿಳಿ ಜುಬ್ಬ, ಬಿಳಿ ಕಚ್ಚೆ ಪಂಚೆ, ತಲೆ ಮೇಲೂ ಟೋಪಿ, ಗಾಂಧಿ ಟೋಪಿ ಹಾಕ್ಕೊಂಡು ಅಯ್ಯರ್ ಅವರು ಎಲ್ಲಿದ್ದಾರೆ ಅಂತ ಹುಡುಕೊಂಡ್ಬಂದರು ಹೋಟ್ಲಿಗೆ. ಅಯ್ಯರು ನಾನೇ ಜಿ.ವಿ. ಅಯ್ಯರು ಅಂತ ಹೇಳ್ಬಿಟ್ಟು ಅಯ್ಯರ್ ಅವರು, ಸ್ವಾಮಿ ನಿಮ್ಮ ಹತ್ರಕ್ಕೆ ಬಂದ್ವಿ ನಾವು, ಏನಾಗಬೇಕು ಸ್ವಾಮಿ ನಿಮಗೆ? ಏನಿಲ್ಲ, ನೀವು ನಾಟಕ ಆಡ್ತಾ ಇದ್ದೀರಂತೆ, ಇಲ್ಲಿ ಕಣ್ಣಪ್ಪ ನಾಟಕ, H.M. ನಾಯ್ಕ ಆಡ್ತಾ ಇದ್ದೀರಂತೆ, ನಮ್ಮ ಊರಿಗೆ ಬಂದು ಆಡಬೇಕು ಸ್ವಾಮಿ. ನಿಮ್ದು ಯಾವ್ರಿ? ಬೆಳಗಾಂ ಸ್ವಾಮಿ. ನಾವು ಬೆಳಗಾಂನಿಂದ ಬಂದಿದ್ದೀವಿ ಸ್ವಾಮಿ, ನಾವು ನಿಮ್ಮ ನಾಟಕಕ್ಕೆ ಕರ್ಕೊಂಡೋಗೋಕ್ಕೆ. ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡ್ತಾರಂತೆ ನಾಟಕಗಳಲ್ಲಿ, ಅವ್ರನ್ನ ನೋಡಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ, ನೀವು ಬರಬೇಕು. ಸರಿ, ನಾಟಕಕ್ಕೆ ಎಷ್ಟು ಕೊಡ್ತೀರ ದುಡ್ಡು ಅಂದರು. ಇವ್ರಿಗೆ ತಕ್ಷಣ ಇವ್ರಿಗೂ ಇಸ್ ಅ ವೆರಿ ಗುಡ್ ವ್ಯವಹಾರ. ಜಿ.ವಿ. ಅಯ್ಯರ್ ಅಂತ ವ್ಯವಹಾರಿಕ ಮನುಷ್ಯನೇ ನಾನು ಕಂಡಿಲ್ಲ, ಅಷ್ಟು ಒಳ್ಳೆ ವ್ಯವಹಾರ. ಸರಿ, ನಾಟಕಕ್ಕೆ ಬರ್ತೀವಿ, ಏನು ಕೊಡ್ತೀರಾ ಸ್ವಾಮಿ? ನಾಟಕಕ್ಕೆ 1,000 ರೂಪಾಯಿ ಕೊಡ್ತೀವಿ ಸ್ವಾಮಿ. ಒಂದು ನಾಟಕಕ್ಕೆ 1,000 ಕೊಡ್ತೀವಿ ಸ್ವಾಮಿ. ಇದು ಹೋಗ್ರಿ 1,000 ರೂಪಾಯಿಗೆಲ್ಲ ಬಂದು ನಾವು ರಾಜ್ಕುಮಾರಲ್ಲಿ ನಾಟಕ ಆಡ್ಬೇಕು, ಹೋಗ್ರಿ ಆಚೆಗೆ ಅಂದರು ಅವರು. ಸ್ವಾಮಿ ಇನ್ನೆಷ್ಟು ಕೊಡ್ಬೇಕು ಸ್ವಾಮಿ? 2,000 ರೂಪಾಯಿ ಕೊಡ್ತೀರಿ ನೀವು ನಾಟಕಕ್ಕೆ ಅಂತಂದರು. 2,000 ರೂಪಾಯಿ ಕೊಡ್ತೀರಿ ನಾಟಕಕ್ಕೆ ಅಂದರು. ಸ್ವಾಮಿ ಅಷ್ಟೆಲ್ಲ ಆಗಲ್ಲ ಸ್ವಾಮಿ, ಅದೆಲ್ಲ ಆಗಲ್ಲ ಸ್ವಾಮಿ. ಅದೇ ಎಷ್ಟು ಕೊಡ್ತೀರ ಹಾಗಾದ್ರೆ ಹೇಳಿ, ಒಂದು ಕೆಲಸ ಮಾಡಿ, ನಮಗೂ ಬೇಡ ನಿಮಗೂ ಬೇಡ, 1,500 ರೂಪಾಯಿ ಕೊಡ್ತೀರೇನ್ರಿ ಅಂದರು. ಕೊಡ್ತೀವಿ ಸ್ವಾಮಿ. ಎಷ್ಟು ನಾಟಕ ಬೇಕು ನಿಮಗೆ? ಅದು 10 ನಾಟಕ ಬೇಕು ಸ್ವಾಮಿ ನಿಮಗೆ. 10 ನಾಟಕ ಬೇಕು ಸ್ವಾಮಿ. ಸರಿ ಬರ್ತೀವಿ,
ಬೆಳಗಾವಿಗೆ ಬರ್ತೀವಿ, ಅದು ನಮಗೆ ಹೆಂಗೆ ಏನು ಅಂತ ನಾವು ಯೋಚನೆ ಮಾಡಬೇಕು, ಯಾವತ್ತಿಂದ ನಾಟಕ ಆಡಬೇಕು, ನೀವು ಯಾವತ್ತು ಬರ್ತೀರೋ ಆವತ್ತಿಂದ ಸ್ಟಾರ್ಟ್ ಮಾಡಿ. ಸ್ಟೇಜ್ ಗೀಜ್ ಎಲ್ಲ ಇದೆ ಸ್ವಾಮಿ, ಪರದೆ ಎಲ್ಲ ಇದೆ ಸ್ವಾಮಿ. ಆಯಿತು, ಎಷ್ಟು ತಂದಿದ್ದೀರೋ ದುಡ್ಡು ಅಡ್ವಾನ್ಸು? ಅಡ್ವಾನ್ಸ್ 3,000 ತಂದಿದ್ದೀವಿ ಸ್ವಾಮಿ. ಕೊಡ್ರಿ ಅದೇನು ಕೊಡ್ರಿ, ಇನ್ನು ಮಿಕ್ಕಿದ ದುಡ್ಡು ನಾವು ಬಂದಮೇಲೆ ಅಲ್ಲಿ ಕೊಡ್ತೀರಾ, ನಾವು ಬಸ್ ಅಲ್ಲಿ ಬರ್ತೀವಿ, ಅಲ್ಲಿ ಬಂದಮೇಲೆ ಕೊಡ್ತೀರಾ ನೀವು? ಅದೆಲ್ಲ ನಾವು ಕೊಟ್ಕೋತೀವಿ ಸ್ವಾಮಿ ಅಂದರು. ಸರಿದ 3,000 ರೂಪಾಯಿ ಇಸ್ಕೊಂಡು, ಆಯಿತು ಯಾವತ್ತಿಂದ ನಾವು ನಾಟಕ ಮಾಡಬೇಕು ಅಂತ ನಾನು ಹೇಳ್ತೀನಿ, ಆವತ್ತಿಂದ ನೀವು ನಾಟಕ ಶುರು ಮಾಡಿ, ಫೋನ್ ಮಾಡಿ ನಮಗೆ, ನಾನು ಫೋನ್ ಮಾಡ್ತೀನಿ ನಿಮಗೆ ಅಂತೇಳಿ. ಆವಾಗೆಲ್ಲ ಪೋಸ್ಟ್ ಆಫೀಸ್ಗೆ ಹೋಗಿ ಫೋನ್ ಮಾಡಬೇಕಾಯ್ತು, ಬೇರೆ ಕಡೆ ಹೋಗ್ಬೇಕು ಅಂತ. ಎಸ್ ಟಿ ಡಿ ಎಲ್ಲ ಪೋಸ್ಟ್ ಆಫೀಸ್ಗೆ ಹೋದರೆ ಕೊಡೋರು, ಫೋನ್ ಕೊಡೋರು, ಇನ್ನೊಂದು ಊರಿಗೆ ಮಾಡೋದಕ್ಕೆ. ನಾವು ಫೋನ್ ಮಾಡ್ತೀವಿ ನಿಮಗೆ, ಅವ್ನ ಫೋನ್ ನಂಬರ್ ಇತ್ತು, ಮಂಡಿ ಫೋನ್ ನಂಬರ್ ಇತ್ತು, ಅವ್ನು ಕೊಡ್ತಿದ್ವಿ. ಆಯಿತು ಸ್ವಾಮಿ ಅಂತ ಹೇಳ್ಬಿಟ್ಟು ಹೋದ. 3,000 ರೂಪಾಯಿ ಇಸ್ಕೊಂಡಿದ್ದೇನೆ, ಅಡ್ವಾನ್ಸ್ ಇಸ್ಕೊಂಡ್ರು. ಅಡ್ವಾನ್ಸ್ ಇಸ್ಕೊಂಬಿಟ್ರು ಅಯ್ಯರು. ಅದೊಂದು ಆ ಥರ ಅವ್ರಿಗೆ ಹೆಂಗೆ ಹೋಗಬೇಕು ಏನು ಅದೆಲ್ಲ ಗೊತ್ತಿಲ್ಲ. ಬಟ್ 3,000 ರೂಪಾಯಿ ನಮಗೆ ಬೇಕಾಯ್ತು. ಇಲ್ಲಿ 400 ರೂಪಾಯಿ ಕೊಡಬೇಕು, ನಾವು 430 ರೂಪಾಯಿ. ಅದಕ್ಕೋಸ್ಕರ ಅವ್ರೇನು ಮಾಡಿಬಿಟ್ರು, ಒಪ್ಕೊಂಡ್ಬಿಟ್ರು.